ಬೇಬಿ ಎಂಪೈರ್ ನಿರ್ಲಕ್ಷ್ಯದಿಂದನೇ ನನ್ನ ಮಗ ಹೋದ ಸರ್ ಇವತ್ತು. ಇವಾಗ ಆಟ ಆಡಿ ಬರ್ತೀನಂತ ಹೋದವನು 10 ನಿಮಿಷಕ್ಕೆ ಹಿಂಗಾಗಿದೆ ಅಂದ್ರೆ ಇದಕ್ಕೂ ಮುಂಚೆ ನಂದು 2 ಮಕ್ಕಳು ತೀರೋಗಿತ್ತು. ಅವನೇ 3ನೇದವನು. ಅವನಿಗೆ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕೊಂಡಿದ್ದ ಸರ್ ನಾವು. ನಮ್ಗ ನೋವು ತಡೆಯಕ್ ಆಗ್ತಾ ಇಲ್ಲ ಸರ್. ಮೃತ ಬಾಲಕ ನಿರಂಜನ್ ಅವರ ಮನೆಯಲ್ಲಿದ್ದೀನಿ. ಸೊ ಈ ಮನೆ ಅವರು ಬಾಡಿಗೆಗೆ ಇದ್ದರು. ಈ ಬಾಡಿಗೆ ಮನೆಯಲ್ಲಿ ಅವರು ಸುಮಾರು ದಿನಗಳಿಂದ ಕೂಡ ವಾಸವಾಗಿದ್ದರು. ಅವರ ತಾಯಿ ಬೇರೆ ಬೇರೆ ಮನೆಗಳಲ್ಲಿ ಹೋಗಿ ಕೆಲಸವನ್ನು ಮಾಡಿಕೊಂಡು, ಜೊತೆಗೆ ಅವರ ಯಜಮಾನರು ಗಾರೆ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರು. 2 ಮಕ್ಕಳಿದ್ರು ಅವರಿಗೆ. ಒಬ್ಬರು ಹೆಣ್ಮಗು ಮತ್ತು ಇನ್ನೊಂದು 10 ವರ್ಷದ ನಿರಂಜನ. ನಿನ್ನೆ ಈ ಒಂದು ದುರಂತದಲ್ಲಿ ನಿರಂಜನ ಮೃತಪಟ್ಟಿರೋದು. ಈಗ ಸದ್ಯ ಅವರ ಕುಟುಂಬದಲ್ಲಿ ಕೂಡ ಒಂದು ರೀತಿಯಲ್ಲಿ ನೀರವ ಮೌನ ಇದೆ. ಈ ವೇಳೆಗಾಗಲೇ ಮಕ್ಕಳನ್ನು ಸ್ಕೂಲ್ಗೆ ಕಳಿಸೋದಕ್ಕೆ ರೆಡಿ ಮಾಡ್ತಾ ಇದ್ರು ತಾಯಿ. ಅದನ್ನು ನೆನಪಿಸ್ಕೊಂಡು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಾತನಾಡಿಸ್ತೀನಿ. ಅಮ್ಮ, ನಿನ್ನೆ ಆಗಿರುವಂಥ ದುರಂತ ತಪ್ಪು ಯಾರ್ದು ಅನ್ನುವಂಥದ್ದು 2ನೇ ವಿಚಾರ. ಆದರೆ ಈ ಮಕ್ಕಳು ಹೇಗಿರ್ತಾ ಇದ್ರು ಲವಲವಿಕೆ? ಅವನು ಆಕ್ಟಿವ್ ಆಗೇ ಇದ್ದ ಸರ್. ಲವಲವಿಕೆಯಿಂದ ಆಟ ಆಡ್ಕೊಂಡಿರ್ತಾ ಇದ್ದ. ಎಲ್ಲರ ಹತ್ರನೂ ಆಟ ಆಡ್ಕೊಂಡು ಯಾರೇನೇ ಹೇಳಿದ್ರು ಎಲ್ಲ ಕೆಲಸ ಮಾಡ್ಕೊಂಡಿರ್ತಾ ಇದ್ದ ಸರ್. 2 ಮಕ್ಕಳಮ್ಮ? 2 ಸರ್. ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಇದ್ರಿ? ನಾವು 12 ವರ್ಷ ಆಯ್ತು ಸರ್. ಅವನು ಹುಟ್ಟೋದ್ಗೂ ಮೊದಲಿಂದ ನಾವು ಇಲ್ಲೇ ಇರೋದು ಸರ್. ಈಗಾಗಲೇ ಈ ದುರಂತ ಆಗಿದೆ. ಈ ಹಿಂದೆ ಕೂಡ ಅದೇ ಗೇಟ್ ಬಿದ್ದಿತ್ತು ಅಲ್ಲಿ. ಆದರೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ. ಒಂದು ಮಗುನ ಬಲಿ ತೆಗೆದುಕೊಂಡಿದೆ. ಈ ನಿರ್ಲಕ್ಷ್ಯಕ್ಕೆ ಏನು ಹೇಳ್ತೀರಿ? ಇದು ಬೇಬಿ ಎಂಪೈರ್ ನಿರ್ಲಕ್ಷ್ಯದಿಂದನೇ ನನ್ನ ಮಗ ಹೋದ ಸರ್ ಇವತ್ತು. ನಾವು ಎಷ್ಟು ಕಷ್ಟಪಟ್ಟು ಉಳಿಸಿದ್ದ ಗೊತ್ತಾ ಸರ್. ಇದಕ್ಕೂ ಮುಂಚೆ ನಂದು 2 ಮಕ್ಕಳು ತೀರೋಗಿತ್ತು. ಅವನೇ 3ನೇದವನು. ಅವನಿಗೆ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕೊಂಡಿದ್ದ ಸರ್ ನಾವು. ಇವಾಗ ಆಟ ಆಡಿ ಬರ್ತೀನಂತ ಹೋದವನು 10 ನಿಮಿಷಕ್ಕೆ ಹಿಂಗಾಗಿದೆ ಅಂದ್ರೆ ನಮ್ಗ ನೋವು ತಡೆಯಕ್ ಆಗ್ತಾ ಇಲ್ಲ ಸರ್. ಅಂದ್ರೆ ಈ ಹಿಂದೆ 2 ಮಕ್ಕಳಿಗೆ ಇದಾಗಿತ್ತಮ್ಮ? ಹಾ ಸರ್. ಡೆಲಿವರಿ ಟೈಮಲ್ಲೇನೆ 2 ಮಗು ತೀರ್ಕೊಂಡು ಇವನ್ 3ನೇದವನು ಸರ್. ಇವನ್ಗೂ ತುಂಬಾ ಕಷ್ಟಪಟ್ಟು ಬೋರಿಂಗ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿದ್ದು. ಅಲ್ಲಿ ಅವನಿಗೆ ಅಡ್ಮಿಟ್ ಮಾಡ್ಕೊಂಡಿದ್ದು. 8 ತಿಂಗಳು ಹುಟ್ಟಿದ್ದು ಸರ್ ಅವನು. ಓಕೆ. ಈಗ ಯಾರಾದರೂ ಬಂದು ಸಾಂತ್ವನವನ್ನು ಹೇಳುವಂಥದ್ದು? ನಿನ್ನೆ ಸ್ಥಳೀಯ ಶಾಸಕರು ಕೂಡ ಬಂದಿದ್ರು. ತಪ್ಪು ಯಾರ್ದು ಅಂತ ಹೇಳಿದ್ರಾ? ಏನಾದರೂ ಪರಿಹಾರದ ಬಗ್ಗೆ ಮಾತನಾಡಿದ್ರಾ? ಅದು ಬೇಬಿ ಎಂಪೈರ್ ಮೇಲೇನೆ ನಾವು ಕಂಪ್ಲೇಂಟ್ ಕೊಡ್ತೀವಂತ ಹೇಳಿದ್ರು ಸರ್. ನಿಮ್ಗೇನು ಇದು ಮಾಡಬೇಕು ಪರಿಹಾರ ನಾವೆಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ರು ಸರ್ ಅವರು. ನಿಜಕ್ಕೂ ತುಂಬ ಸಂಕಟ ಅಂತ ಅನ್ಸುತ್ತೆ. 2 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿರ್ತಾರೆ. ಆದರೆ ಆ 2 ಮಕ್ಕಳು ಕೂಡ ಆರಂಭದಲ್ಲಿ ಬದುಕುಳಿಯೋದಿಲ್ಲ, ಕಾರಣಾಂತರ ಬೇರೆ ಬೇರೆ ಸಮಸ್ಯೆಗಳಿಂದ. 3ನೇದಾಗಿ ನಿರಂಜನ ಜೀವನ ಪಡೀತಾರೆ. ಆದರೆ ನಿರಂಜನ್ ಕೇವಲ 10 ವರ್ಷಕ್ಕೆ ಹೀಗಾಗ್ತಾನೆ ಅನ್ನುವಂಥದ್ದನ್ನ ಊಹೆ ಮಾಡೋದಕ್ಕೂ ಕೂಡ ತಾಯಿಗೆ ಆಗೋದಿಲ್ಲ. 10 ನಿಮಿಷ ಹೊರಗಡೆ ಹೋಗಿ ಆಟ ಆಡಿ ಬರೋದಕ್ಕಂತ ಹೇಳಿ ಹೋದಂತಹ ಬಾಲಕ ಶವವಾಗಿ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಹೆತ್ತ ಕರುಳಿನ ಸಂಕಟ ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಈ ಒಂದು ನಿರ್ಲಕ್ಷ್ಯಕ್ಕೆ ಈಗಾಗಲೇ BBMP ಅಧಿಕಾರಿಗಳೇ ನೇರ ಹೊಣೆ. ಸೊ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ತಪ್ಪಿತಸ್ಥ ಈ BBMP ಇಂಜಿನಿಯರ್ಗಳ ಮೇಲೆ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಕುಮಾರ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.